ನೀನು ಬಾಡಿಗೆ ಮನೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಂತೆ. ಅದೇ ಸುಮಕ್ಕ ಹೇಳ್ತು ಹಂಗಂತ. ಅದಕ್ಕೆ ನೀನಿಯ ಹಂಗೆ ನಿನ್ನ ಮನೆ ತೋರ್ಸ ಕರ್ಕೊಂಡೋಗನಿ ಅಂತ ನೇರ ಹಿಂಗೇನಿಯ ಬಂದ್ಬಿಟ್ಟೆ. ಕಣಕ್ಕ ಊರ್ಗೂ ಹಸೊಬ್ರು ಬಂದಿದ್ವಿ. ಮನೆಯೆಲ್ಲ ಹುಡುಗ್ದೆ ಹಳೆ ಮನೆ ಸಿಕ್ಬಿಟ್ಟೈತೆ, ಭಾಳ ಸೋರ್ತದೆ. ಅಯ್ಯೋ ಅದಕ್ಕೆ ನೀನು ಯಾವ್ದನ್ನ ಸಂದಕ್ಕಿರ ಮನೆ ಬಾಡಿಗೆ ತಗೊಬಿಟ್ಟು ಆಮೇಕಿನ ಬೇಕಾದ್ರೆ ಸ್ವಂತಕ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಒದ್ದಾಡ್ತಾ ಇವ್ನಿ. ಹೇಳಿದೆ ಸುಮಕ್ಕನ ಹತ್ರ, ಯಾವ್ದನ ಮನೆ ಇದ್ರೆ ಹಳ್ಳಿನಾಗೆ ಬಾಡಿಗೆ ಗಿಡಿಗೆ ಸಿಗಂಗಿದ್ದು ಹೇಳು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನಿಯ ಹೇಳ್ತೀನಿ ಕಣಮ್ಮ ಅಂತ ಹೇಳ್ತು. ನೋಡಿ ನಿನ್ಗೆ ಹೇಳ್ಬಿಟ್ಟೈತಕ್ಕ ಆಗ್ಲೇ ನೀನಿಯ. ಅಕ್ಕ ಮನೆ ಎಲ್ಲಿರೋದು? ಊರಾಗೆ ನೆನೆಯ, ಊರ ಪಕ್ಕನೇ ಇಲ್ಲೇ ನೆನೆಯ ಬಾ, ಊರಾಚೆ ಹತ್ರ ನೆನೆಯ ಐತೆ. ಬಾಡಿಗೆ ಅಂತ ತಿಂಗಳ ಕೊಟ್ಬಿಡು. ಈಗ ಯಾರ ಮನೆಗೆ ಅವ್ರೆ ನಮ್ಮ ನೆಂಟರ ನೆನೆಯ ಖಾಲಿ ಮಾಡಿಸ್ತೀನಿ ಬಾ. ನನ್ನ ಗಂಡಂದೇ ನೆನೆಯ 3 ಮನೆ ಅವೇ ಎಲ್ಲನೂ. ಅದ್ರಾಗೆ ಒಂದು ಮನೆಗೆ ನಾವಿದ್ದೀವಿ, 2 ಮನೆಗೆ ಸುಮ್ಮನೆ ಬಾಡಿಗೆಗೆ ಅಂತ ಬಿಟ್ಬಿಟ್ಟಿದ್ವಿ. ಅವಳಲ್ಲ ಅವಳು ನನ್ನ ವಾರಗಿತ್ತೀನಿ ಆಗಬೇಕು. ಒಸಿ ಹಳ್ಳಾಡ್ತಾವಳ. ನಮ್ಮ ಮನೆಗೆ ನೀ ಇದ್ಕೊಂಡು ಏನೆಲ್ಲ ಶಾನೆ ಇದು ಮಾಡ್ತಾವ್ರೆ. ಅದಕ್ಕೆ ನಿನಗೆ ನಾನು ಒಂದೇ ಕಿತ್ತ ಕರ್ಕೊಂಡೋಗ್ಬಿಟ್ಟು ನಿಮ್ಗೆ ತೋರಿಸ್ಬಿಟ್ಟು ನಿಮ್ಗೆ ಒಪ್ಪಿಗೆ ಆದರೆ ಮನೆ ಖಾಲಿ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಹೌದೇನೋ ಅಕ್ಕ, ಬಾಡಿಗೆ ಮಾತ್ರ ತಿಂಗಳ ಕೊಟ್ಬಿಡ್ತೀನಿ ಕಣಕ್ಕ, ಕೊಟ್ಬಿಡ್ತೀನಿ. ನೋಡಿ ಹಂಗಾರ ಮತ್ತೆ ಹೋಗೋಣ, ಮನೆ ತೋರಿಸು. ಬಾ ಮನೆ ತೋರಿಸ್ತೀನಿ. ಇಷ್ಟವಾದ್ರೆ ನೋಡು ಬಾಡಿಗೆ ಎಲ್ಲ ಮಾತಾಡೋಣ. ಸರಿ ಅಕ್ಕ ಆಯಿತು. ಈ ಕೂಲರ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನೆನೆಯ, ಹೇಳಿ ನನಗೆ ಸಾಕಾಯ್ತು. ನನ್ನ ನೆಂಟಿನೇನೆಯ ಸರಿ ಇವ್ರಿಗೆಲ್ಲನೂ ಅತ್ಲಿ ಹಂಗೋ ಬಾಯಿ ಬಿಡ್ದುಬಿಟ್ಟತ್ತ ಒಯ್ತಾಳೆ ಸುಮ್ಕೆ ನೆನೆಯ. ಇಲ್ಲ ಅಂದ್ರೆ ಆಗಕ್ಕಿಲ್ಲ ಬಿಡು. ನಾನು ಎಂಟ್ರನ್ನ ಕದಕ್ಕೆ ಕಳಿಸಿದ್ದು, ಹೋಗಿ ಉಗಿಸ್ಕೊಂಡು ಕೆಲ್ಸಕ್ಕೆ ಬರ್ತಾರೆ ಹೇಳು ಅಂತ ಹೇಳ್ಬಿಟ್ಟು. ಯಪ್ಪ ಏನು ಮಾಡನಿ ಇನ್ನು ಮುಂದೆ ಬತ್ತದ ಯಾವ ಕಾಲ ಬತ್ತದ ಏನೋ. ಕೆಲ್ಸಕ್ಕೆ ಯಾರು ಬರೋಕ್ಕೆ ಇಲ್ವೇನೋನಪ್ಪ. ಹೊಲದ ಕೆಲಸ ಒಬ್ರು ಹೆಂಗೆ ಮಾಡೋಕ್ಕಾಯ್ತದೆ? ಕೆಲಸದವ್ರು ಬೇಕೇ ಬೇಕಲ್ಲ. ನಮ್ಮನೆಗೆ ಇದ್ಕೊಂಡು ಇವಳು ನಾನು ಎದ್ರುಕೋಬೇಕಾ? ನಮ್ಮನೆ ಇದು ನಮ್ಮನೆಗೆ ಇದ್ಕೊಂಡು ನಾವು ಎದ್ರುಕೋಬೇಕಾ? ಅದೆಲ್ಲ ಸಾಧ್ಯನೇ ಇಲ್ಲ. ನಾವ್ಯಾಕೆ ಎದ್ರುಕೋಬೇಕು? ನಮ್ಗೇನು ಅಂಥದ್ದು ಬಂದಿರೋದು ಎದ್ರುಕೋಣ ಅಂಥದ್ದು. ಸರಿಯಾಗಿ ಮಾಡ್ತೀನಿ ಇರು. ಇವಳಿಗೆ ಬಾಡಿಗೆ ದುಡ್ಡು ಕೇಳೋಕ್ಕೆ ಹೋಗ್ಬಾರ್ದು. ಈ ಪೊದ್ದಿಗೆ ಒಂದಕ್ಕಿಂತ ಮನೆ ಖಾಲಿ ಮಾಡಿಸ್ಬಿಡ್ಬೇಕು. ಅವಾಗೇನೆಯ ಇವಳು ಬುದ್ಧಿ ಬರೋದು ಮನೆಯಾಳಿಗೆ. ನೋಡು ಇದೇನೇನೆಯ ಮನೆ. ಹೊಸ ಮನೆ ಇದ್ದಂಗೈತೆ. ಏನಕ್ಕ ಇಷ್ಟು ದೊಡ್ಡದಾಗೈತೆ, ಬೋ ಸಣ್ಣದೈತೆ. ಅತ್ಗೆ ಏನಪ್ಪ ಎಲ್ಲಿ ನೆಂಡ್ರು ಕಾಣ್ತಾನೆ ಇಲ್ಲ? ಅಯ್ಯೋ ಕೂಲರ್ ಎಷ್ಟು ಕರೆದ್ರೂ ಮುಯ್ಯಾಳುಗಳು ಬತ್ತಾನೆ ಇರಲಿಲ್ಲ. ನನ್ನ ಎಂಡ್ರು ನಾನು ಕಳಿಸ್ತಿದ್ದೆ, ಅವ್ರು ಮಾತ್ರ ಗೊತ್ತಿರಲಿಲ್ಲ. ನನ್ನ ಎಂಡ್ರು ಸುಮ್ಮನೆ ಕೇಳ್ಬೇಕಾ? ಹೋಗವಳೆ ನೀವಿರ್ರಿ ಕರ್ಕೊಂಬಿಟ್ಟು ಬತ್ತೀನಿ ಮುಯ್ಯಾಳುಗಳನ್ನ, ನೀವು ಯಾಕೆ ಹಿಂಗೆ ಒದ್ದಾಡಿರಿ ಅಂತ ಹೇಳ್ಬಿಟ್ಟು ಓದ್ಲು. ಅದಕ್ಕೆ ನನಗೆ ನಿಂತ್ಕೊಂಡಿದ್ದೆ ಬತ್ತಾರೋ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಬನ್ನಿ ಒಳಗಡೆ, ನೀವೇನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ, ಬನ್ನಿ. ನೋಡು ನನ್ನ ಎಂಡ್ರಿಗೆ ಮುಂಚೆನೇ ಹೇಳಿದ್ರೆ ನನ್ನ ಎಂಡ್ರೂ ಇಲ್ಲೇ ಇತ್ತಾ ಇದ್ಲ. ಅಯ್ಯೋ ಬನ್ನಿ ನಡಿ ಒಳಗಡೆ ನಡೀರಿ. ಸರಿ ನೀನು ಎಂಡ್ರನ್ನ ಕರಿಯಪ್ಪ ಸರಿನಾ? ಈ ಮನೆ ಈ ಹುಡುಗಿಗೆ ಭಾಳ ಇಷ್ಟ ಆಗೋಗ್ಬಿಟ್ಟೈತೆ. ಎಲ್ರಿಗೂ ಇಷ್ಟ ಆಗ್ಬೇಕಲ್ಲ. ಮನೆ ಸಂದಕೇನಿ ಐತೆ. ಮನೆ ಸಂದಕೈತೆ ನನಗೆ ಗೊತ್ತು. ಸರಿ ನೀನು ಎಂಡ್ರನ್ನ ಕರ್ಕೊಂಬಿಟ್ಟು ಬಾ, ಹುಸಿ ಮಾತಾಡಬೇಕು. ನಾನು ಅಷ್ಟಾಗೆ ಇವಳು ಮನೆಯೆಲ್ಲ ತೋರಿಸ್ತೀನಿ ಒಳಗಡೆ. ಅವರು ಮನೆ ತೋರಿಸದ ನೀವು ನೋಡಿಲ್ಲ ಅನ್ನಿಸ್ತದೆ. ಸರಿ ಬಾಕ್ಲು ತೆಗೆದೇ ಐತೆ, ಹೋಗಿ ಹೋಗಿ ನೋಡಿ. ಅಷ್ಟಾಗ ನಾನು ಹೋಗ್ಬಿಟ್ಟು ನಾನು ಎಂಡ್ರನ್ನ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಮೊದಲನೇ ಕಿತ್ತ ಬಂದಿದ್ದೀರಾ ಮನೆಗೆ, ಬಂದೇ ಇರಿ. ಇವನು ನನ್ನ ಮೊಯ್ದ ಕಳ್ಳನ ಮಕ್ಕಳು ಎಲ್ಲನೂ. ಈ ಮನೆ ನೋಡು, ನನ್ನ ಗಂಡನೇನಿಯ ಕಟ್ಟಿಸ್ಕೊಟ್ರದ ಮನೆ ಅಂದರೆ ಏನು ಅವ್ರವ್ರಿಗೆ ಅಂತಲ್ಲ, ಎಲ್ಲ ನನ್ನ ಗಂಡನ ಹೆಸರಿನಾಗೇನೇನಿ ಐತೆ. ಸುಮ್ಕೆನೇನಿಯ ಇರಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟಿರೋದು. ನನ್ನ ಗಂಡ ನನಗೆ ಮದುವೆ ಮುಂಚೆನೇನಿಯ ಹೇಳಿದ್ದ. ನಾ ಯಾಕಮ್ಮಿ ಸುಮ್ಮನೆ ಬಿಡಬೇಕು? ಈ ಮನೇನ ಬಾಡಿಗೆ ಕೊಟ್ಟರೆ ಎಷ್ಟು ದುಡ್ಡು ಬರೋಕ್ಕಿಲ್ಲ ಹೇಳು. ಅದಕ್ಕೇನಿಯ ನಾನು ಕೊಡ್ದಿದ್ದಂಗೆ ಇದು ಮಾಡ್ತಿರೋದು. ಬಾ ಒಳಗಡೆಗೆ ಬಾ, ಮನೆ ತೋರಿಸ್ತೀನಿ. ನಿಂಗೆ ಇಷ್ಟ ಆದರೆ ಹ್ಞೂ ಅನ್ನು, ಹಂಗೆ ನೀವು ಮನೆ ಖಾಲಿ ಮಾಡಿಸ್ಬಿಟ್ಟು ನಿಂಗೇನಿಯ ಕೊಟ್ಬಿಡ್ತೀನಿ. ನೋಡಿಯಾಕ ಮತ್ತೆ ಮನೆ ನನಗೆ ಈಚೆ ಕಡೆಯಿಂದನೇ ಭಾಳ ಇಷ್ಟ ಆಯಿತು. ಕಂಡೋರ್ಗೆ ಹೆಂಗಾಗ ಕೊಡೋಕ್ಕಾಯ್ತದೆ ಬಿಟ್ಟು ನಡೀರಿ ನೋಡನಿ. ಬಾ ಒಳಗಡೆ. ಅಯ್ಯೋ ಶಿವನಿ, ಮನೆ ಏನು ಕೊಲ್ಲ ಕೊಟ್ಟಿರೋದು ಎಲ್ಲನೂ ಎಂಥ ಸಂದ ಕೊಟ್ಬಿಟ್ಟವ್ರೆ. ನಮ್ಮನೆಗಿನ್ನ ಇದನ್ನ ನೀವು ಒಂಚೂರು ಸಂದ ಕಾಣಿಸ್ತದಲ್ಲ ನನಗೆ. ನನ್ನ ಗಂಡಂಗೇನು ಬುದ್ಧಿ ಬೇಡವಾ? ಬುದ್ಧಿ ಒಂಚೂರು ಇನ್ನೂ ಇಲ್ಲ. ಮನೆ ನೋಡು ಎಂಥ ಚಂದಕೈ ತೊಟ್ಟಿ ಮನೆ. ಇಂಥ ಮನೆಗಿರೋದು ಬಿಟ್ಬಿಟ್ಟು ಅದು ಯಾವುದೋ ಮನೆಗೆ ಹೋಗ್ಬಿಟ್ಟು ಆ ಮನೆಗೆ ಅವ್ರೆ. ಮೊದಲೇನೆಯ ಆ ಮಮ್ತಿ ಹೇಳ್ತಾ ಇದ್ಲು ಎಲ್ಲನೂ ಮನೆಗೆ ಎಲ್ಲನೂ ದೇವ್ದ ಕಟ್ಟ ಅದು ಇದು ಇತ್ತದಂತೆ ಅಂತ ಹೇಳ್ಬಿಟ್ಟು. ಈ ಮನೆ ನೋಡಿ ಎಂಥ ಸಂದಕೈತೆ. ಯಪ್ಪ ಅಕ್ಕ, ಮನೆ ಅಂದರೆ ಹಿಂಗಿರ್ಬೇಕಣಕ್ಕ. ಕಣಮಿ ನನ್ನ ಗಂಡಂಗೆ ಬುದ್ಧಿನೇನಿ ಅಲ್ಲಿ ನೋಡು. ಬುದ್ಧಿನೇನಿ ಇಲ್ಲ ನನ್ನ ಗಂಡಂಗೆ. ಎಂಥ ಸಂದಕೈತೆ ಮನೆ, ಎಲ್ಲ ಕಲ್ಲಿನ ಮನೆ. ಹೆಂಗೆ ಭದ್ರವಾಗಿ ಕೊಟ್ಟವ್ರು ನೋಡು. ಇನ್ನೂ 150 ವರ್ಷ ಆದ್ರೂ ಅಳ್ಳಾಡಕ್ಕಿಲ್ಲ ಮನೆ. ಹಂಗೆ ಕೊಟ್ಬಿಟ್ಟವ್ರು ನೋಡಿ, ಎಲ್ಲ ಕಲ್ಲುಗಳು ಹಾಕ್ಬಿಟ್ಟು. ಎಂಥ ಸಂದಕೈತೆ ಮನೆ. ಕಣಕ್ಕ ಬೊಂಬಾಟಾಗೈತೆ ಮನೆ ಮಾತ್ರ. ನಾನು ನೋಡೇ ಇಲ್ಲ ಬಿಡು. ಭದ್ರವಾಗಿ ಕಟ್ಬಿಟ್ಟವ್ರು, ಚಿಕ್ಕದಾಗಿದ್ರು ಮನೆ ಭದ್ರವಾಗಿ ಕಟ್ಬಿಟ್ಟವ್ರು ಮನೆ ಮಾತ್ರ ಬೋ ಸಂದಕೈತೆ. ನನ್ನ ಗಂಡಂಗೆ ಹೊಸಿನೂ ಬುದ್ಧಿ ಇಲ್ಲ, ತಲೆ ತುಂಬ ಲೊದ್ದಿನೇನಿಯ ತುಂಬ್ಕೊಂಡೈತೆ. ಅಲ್ಲ ಏನು ದೊಡ್ಡರಾಗ ಬಂದಿರೋದು. ನನಗೊಂದು ಕಿತಕ್ಕೂ ಮನೆ ಒಳಗಡೆ ಕರ್ಕೊಂಬಂದು ತೋರಿಸಿರಲಿಲ್ಲ. ಇವಾಗ ಏನಿಯ ಮನೆ ನೋಡಿರೋದು ನಾನಂತೂ ಇಂಥ ಸಂದಕೈತೆ ಅಂದರೆ ಬಿಡು. ಆ ಮನೆಯಿಂದ ಈ ಮನೆಗೆ ಏನಿಯ ಬಂದ್ಬಿಟ್ಟು ಬೇಕಾದ್ರೆ ನಾನು ಇರ್ಬೋದು ನೋಡು. ಬೇಕಾದ್ರೆ ನಿನಗೆ ನಮ್ಮ ಮನೆ ಏನಿಯ ಬಾಡಿಗೆ ಕೊಟ್ಬಿಡ್ತೀನಿ, ದೊಡ್ಡದಾಗಿರ್ಬೋದು ಅದು. ಆದರೆ ಇಂಥ ಸಂದಕ್ಕೆ ನೋಡೋಕೆ ಭದ್ರವಾಗಿಲ್ಲ. ಬೇಕಾದ್ರೆ ಆ ಮನೆ ಏನಿಯ ನಿಂಗೆ ಬಾಡಿಗೆ ಕೊಟ್ಬಿಟ್ಟು ಈ ಮನೆಗೆ ಬೇಕಾದ್ರೆ ನಾನು ಇದ್ಬಿಡ್ತೀನಿ. ಹೌದೇ ಅಕ್ಕೋ ಇರಕ್ಕ, ನಿನ್ನ ಗಂಡ ಕಟ್ಸ್ಕೊಟ್ರೆ ಮನೆ ಅಂತೀಯಾ? ಯಾರಿಗೋ ಯಾಕೆ ಕೊಡ್ತೀಯ ನೀನು? ಯಾರಿಗೋ ಯಾಕೆ ಕೊಡ್ಬೇಕು ಮನೆನ? ನೀನೇನೇ ಇರು, ಬೋಸ್ ಅಂದಕೈತೆ ಮನೆ ಮಾತ್ರ ಬಿಟ್ಕೊಡ್ಬೇಡ. ಅಯ್ಯೋ ಮನೆ ಮಾತ್ರ ಬೊಂಬಾಟಾಗೈತೆ ಬಿಡು. ಬರ್ಲಿ ಇರು, ಮಾತಾಡ್ತೀನಿ ನಾನೇನಿಯ. ಮಾತಾಡಕ ಈಗಿನ ಕಾಲದಾಗ ಯಾವಳು ಬಿಡ್ತಾಳೆ ಹೇಳು? ಯಾವಳು ಬಿಡ್ತಾಳೆ? ಮಾತಾಡು. ಬೊತ್ತಳೆನ ಇವಾಗ ಬಂದಿದ ತಕ್ಷಣ ಏನಿಯ ಮಾತಾಡ್ಬಿಡು. ಮನೆ ನನಗೇನಿಯ ಬೇಕು ಅಂತ ಹೇಳ್ಬಿಟ್ಟು. ನಿನ್ಗೆ ಗೊತ್ತಾ ನಿನ್ನ ಗಂಡಂದೇನಿಯ 3 ಮನೆ ಹೆಂಗಾಗ ಕೊಟ್ಟದ? ಒಂದೊಂದು ಮನೆ ಕೊಟ್ಟಕ್ಕೆ ನೀನು ನಮ್ಗೆ ಆಗಕ್ಕಿಲ್ಲ.
ಅಯ್ಯೋ ನನ್ನ ಗಂಡ ವ್ಯಾಪಾರ ಮಾಡ್ತಾನೆ. ಅವನ ಹತ್ರ 3 ಮನೆ ಇರಲಿಲ್ಲ ಅಂದಿದ್ರೆ ನಾನು ಯಾಕೆ ಅವನನ್ನು ಮದುವೆ ಮಾಡ್ಕೊಂತಿದ್ದೆ. ನಮ್ಮ ಅಪ್ಪಂದು ನನಗೂ ಐತೆ. ಆದರೆ ನನಗೆ ಸಾವುಕಾರ ಆಗಬೇಕು, ಜಾಸ್ತಿ ಸಾವುಕಾತಿ ಆಗಬೇಕು ಅಂತ ಆಸೆ ನನಗೆ. ಅದಕ್ಕೇನೆ ಅಲ್ವಾ ಇವನು 3 ಮನೆ ಅವೇ ಹೊಲ ಐತೆ ಅಂದಿದ್ದು ನಾನು ಮದುವೆ ಮಾಡ್ಕೊಂಡಿದ್ದು. ನಂದು ಇವೊಂದು ಆಸ್ತಿ ಸೇರಿದ್ರೆ ಡಬಲ್ ಆಗೋಯ್ತದಲ್ಲ, ಅವಾಗ ನಮ್ಮ ಊರಾಗ ನಾನು ಸಾವುಕಾತಿ ಆಗೋಗ್ಬಿಡ್ತೀನಿ ಅಂತ ಆಸೆಗೆ ಮಾಡ್ಕೊಂಡಿದ್ದು. ಬಿಡು, ಹೆಂಗೋ ಕೊನೆಗೂ ನನ್ನ ಆಸೆ ಈಡೇರ್ತಲ್ಲ. ನಮ್ಮೂರಾಗ ನನ್ನ ಆಸ್ತಿ ಹಂಗೇನಿಯ, ಇವ್ರೂರಾಗ ಈ ಆಸ್ತಿ, ಇಲ್ಲಿರೋ ಆಸ್ತಿನೆಲ್ಲ ಮಾರ್ಬಿಟ್ಟು ನಾನು ಹೋಗ್ಬಿಟ್ಟು ನಮ್ಮೂರಾಗ ಜಮೀನು ತೆಗೆದ್ಬಿಟ್ಟು ಅಲ್ಲೇನೇನಿಯ ನಾನು ದೊಡ್ಡ ಸಾವುಕಾತಿ ಆಗೋಗ್ಬಿಡ್ತೀನಿ ನೋಡು. ಓಹೋ ಹೌದೇನಕ್ಕ, ಅಂದರೆ ಊರಾಗ ನೀನು ದೊಡ್ಡ ಸಾವುಕಾತಿ ಆಗಬೇಕು ಅಂತನೇನಿಯ. ಓಹೋ ಸಾವುಕಾರ ಅಪ್ಪನೇ ಕಟ್ಕೊಂಡಿರೋದು. ಸರಿ ತಗೊಳಕ್ಕ, ಏನೋ ಮಾಡಿವಂತೆ ಅದೃಷ್ಟವಂತೆ ನೀನಂತೂ ಅದಕ್ಕೆ ಕಳೆದು ಬಂದಿದ್ದೀನಿ ಬತ್ತೀನಿ ಅಂತ ಹೇಳಿದ್ಲು. ಓ ಹೌದಾ, ನಾನು ಮನೆ ಒಳಗಡೆಗೆ ಬಂದಿರಲಿಲ್ಲ ಕಣಪ್ಪ. ಮೊದಲನೇ ಕಿತ್ತ ಮಂತಕ್ಕೆ ಬಂದಿದ್ದಿಲ್ಲಿ. ಬೋ ಸಂದಕೈತೆ ಮನೆ ಮಾತ್ರ. ನನ್ನ ಗಂಡ ಬೋ ಸಂದ ಕಟ್ಬಿಟ್ಟವನೆ. ಏನು ಅಣ್ಣಯ್ಯನ? ಹ್ಞೂ, ನನ್ನ ಗಂಡ ಬೋ ಸಂದ ಕಟ್ಟೋನ್ ಮನೆ ಮಾತ್ರ. ಈ ಮನೆ ಮಾತ್ರ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಗ್ಬಿಡ್ತು ಕಣಪ್ಪ, ಭಾಳ ಇಷ್ಟ ಆಯಿತು. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಏನೋ ಮತ್ತಿಗೆ ಬಂದ ತಕ್ಷಣ ನೀನು ವರ್ಷ ಶುರು ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡ ಕಣಪ್ಪ. ಮನೆನ ನಾನು ಬಾಡಿಗೆ ಕೊಡನಿ ಅಂತ ಹೇಳ್ಬಿಟ್ಟು ಅನ್ಕೊಬಿಟ್ಟಿವ್ನಿ. ಈ ಮನೆಯ ನೀನು ಎಂಡ್ರು ಬರಲಿ ಏಳನಿ ಅಂತ ಇದ್ದೆ. ಈ ಮನೆ ನೀನು ಬಾಡಿಗೆ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ಇವಾಗ ಈ ಮನೆಗೆ ಬಂದ್ಬಿಟ್ಟು ನಾವೇ ಇರ್ತೀವಿ. ಇವಳಲ್ಲ ಮನೆ ಬಾಡಿಗೆ ಅಂತ ಹೇಳ್ಬಿಟ್ಟು ತಗೊಳಕ್ಕೆ ಅಂತ ಬಂದವಳೆ. ಇವಳನ್ನ ನಮ್ಮ ಮನೆ ಕಳಿಸ್ಬಿಡ್ತೀವಿ. ನೀವು ಬೇಕಾದರೆ ಬೇರೆ ಎಲ್ಲಾದ್ರೂ ನೀವು ನೋಡ್ಕೊಂಡ್ರೆ ನೀನು ಸಂದ. ಯಾಕಂದರೆ ನಮಗೂ ಕಷ್ಟ ಐತೆ ಜೀವನ. ಅದಕ್ಕೆ ನೀ ಬಾಡಿಗೆ ಕೊಡಬೇಕು ಅಂತ ಅನ್ಕೊಬಿಟ್ರದು. ಆದಷ್ಟು ಬೇಗ ನೀವು ಮನೆ ಖಾಲಿ ಮಾಡ್ಕೊಂಡು ಹೊಂಟ್ಬಿಡಿ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಸರಿನಾ? ಬೇಕಾದ್ರೆ ಏನೋ 1,000 2,000 ಕೊಡ್ತೀನಿ. ಅದಕ್ಕೆ ಈ ವಿಸಿ ಏನಾರ ನನ್ನ ಹೆಂಡ್ರಿಗೆ ಹೇಳ್ಬಿಟ್ಟಿರ. ನನ್ನ ಹೆಂಡ್ರು ಏನಿಲ್ಲ, ಇಲ್ಲೇ ಅದ್ರಲ್ಲಿ ಬೀಳ್ತಾಳೆ. ಅಯ್ಯ ಅವಳಿಗೆ ನಾನೇನು ಎದ್ರುಕೊಳ್ಳೋ ಅಂಥದ್ದು? ಇದೊಳ್ಳೆ ಸಂದ ಕೇಳ್ತಿದ್ಯಲ್ಲಪ್ಪ. ನಮ್ಮನೆ ಬಿಟ್ಕೊಡು ಅಂತ ಹೇಳೋದಕ್ಕೆ ಇದು ಬೇಕಾ? ಅದಕ್ಕೆ ದಯವಿಟ್ಟು ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರ ಅನ್ಕೊಂತೀರಾ ಅನ್ನಿಸ್ತದೆ. ಯಾರ್ದು ಮನೆ ಏನೋ ಮಾತಾಡೋಕೆ ಹೋಗ್ಬೇಡಿ. ಅಣ್ಣಯ್ಯ ಏನೇನೋ ಹೇಳೋನಿ ಅಂತ ಅನ್ನಿಸ್ತದೆ. ನಾನು ಅಣ್ಣಯ್ಯನ ಹತ್ರ ಮಾತಾಡ್ತೀನಿ. ನೀವು ಪೊದ್ದಿ ಹತ್ರ ವಿಚಾರ ಏನೂ ಮಾತಾಡೋಕೆ ಹೋಗ್ಬೇಡಿ. ಅವಳು ಮೊದಲೇ ನೀನು ಯಾಕೆ ವಾಪ ಜಾಸ್ತಿ ಅವಳಿಗೆ. ಅಯ್ಯೋ ಆಮೇಕಿಂದ ಬೀದಿನಾಗ ನಿಂತ್ಕೊಬಿಡ್ತಾಳೆ ನನ್ನ ಹೆಂಡ್ರು, ಗೊತ್ತಲ್ಲ. ಮೊದಲೇ ನೀನು ಸುಮ್ಮನೆ ಏನು ಮಾತಾಡೋಕೆ ಹೋಗ್ಬೇಡಿ. ಅಣ್ಣಯ್ಯಂದು ಏನೋ ಮಾತು ಒಪ್ಪಾಗಿರ್ತದೆ. ನಾನು ಬಂದು ಮಾತಾಡ್ತೀನಿ. ಈ ಮನೆ ನಮ್ಮದೇ ನೀನಿಯ ಒಲೊಲೇ ಇರೋಕ್ಕೆ ಅಂತ ಹೇಳ್ಬಿಟ್ಟು ಮನೆ ಕೊಟ್ಬಿಟ್ರೆ ಮನೆ ಎಲ್ಲ ನಂದೇನೇನಿ ಅಂತ ಹೇಳ್ಬಿಟ್ಟು ಹೇಳ್ಕೊಬಿಟ್ಟು ಬರ್ತಿರಲ್ಲ. ಓಹೋ ಪರವಾಗಿಲ್ಲ. ನೀನು ನೀನು ಹೆಂಡ್ರು ಇಬ್ರು ಅಲ್ಲಿ ನೋಡಿದ್ರೆ ನಿನ್ನ ತಂಗಿ ನೋಡಿದ್ರೆ ಅಲ್ಲೊಂದು ಅವತಾರ ಆಡ್ತಾವಳೆ. ಅವಳು ಪೊದ್ದಿ ಕೊಟ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ. ಈಗ ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯಾ? ಓಹೋ ನನ್ನ ಗಂಡ ಏನೋ ಸ್ಮೂತಾಗಿ ಅವನೇ ಅಂತ ಹೇಳ್ಬಿಟ್ಟು ನಾನು ಹಂಗೆ ಇರ್ತೀನಿ ಮೆತ್ವು ಅನ್ಕೊಬಿಟ್ಟ. ಏನೂ ಇಲ್ಲ, ನಾನು ಮೆತ್ತೋಗಿತ್ತು ಎಲ್ಲನೂ ಇಲ್ಲ. ಓಹೋ ನನ್ನ ಗಂಡ ನಾನು ಮದುವೆ ಆಗೋವಾಗ ನೀನು ಹೇಳಿದ್ದ, ನನ್ನ ಹತ್ರ 3 ಮನೆ ಹೋಗ್ಬೇಕು ಕಣಮ್ಮಿ ಅಂತ ಹೇಳ್ಬಿಟ್ಟು. ಅದಲ್ಲದೆ ಇನ್ನೂ 2 ಎಕರೆ ಹೊಲ ಐತೆ, 3 ಮನೆ ಅವೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದ. ನನಗೇನು ಗೊತ್ತಿಲ್ದಿರೋದು ಏನಲ್ಲ, ಇಲ್ಲಿ ಎಲ್ಲ ಗೊತ್ತಿರೋದೇ ನೀನಿಯ. ಓಹ್ ಹೇಳೋದು ನೋಡು. ಲೋ ಅಣ್ಣ, ಯಾಕಲ ಸುಳ್ಳು ಹೇಳ್ದೆ ನೀನು? ಈಗ ನನ್ನ ಹೆಂಡ್ರು ಬಂದರೆ ಸುಮ್ಮನೆ ಬಿಡ್ತಾಳ? ನೀನು ಯಾಕೆ ಸುಳ್ಳು ಹೇಳಕ್ಕೆ ಹೋಗ್ಬೇಕಿತ್ತು? ಒಳ್ಳೆ ಕರ್ಮ. ಓ ನಾನು ಇಲ್ದಿರಾಗ ಬಂದ್ಬಿಟ್ಟಿದ್ದೀರಾ ನೀವಂತೂ. ನಾನು ಹೊಸಿ ಕ್ಯಾಮೆ ಇತ್ತಾ, ಕೂಲರ್ನ ಕಳೆದು ಬರ್ಬೇಕಿತ್ತ, ಅಲ್ಲಿಗೆ ಹೋಗ್ಬಿಟ್ಟಿದ್ದೆ. ಸಂಡಾಕಿದ್ದೀರಾ? ಕುಂತ್ಕೊಳ್ಳಿ. ಹೋಗ್ಬಿಟ್ಟು ಕಾಪಿ ಇಕ್ಕೊಬಿಟ್ಟು ಬರ್ತೀನಿ. ಇದ್ಯಾಕ್ರಿ ಎರಡು ಹಿಂಗೆ ಒಳ್ಳೆ ಗಾರ ಬಡ್ದಂಗೆ ನಿಂತ್ಬಿಟ್ಟಿದ್ದೀರಾ? ಅಂಥದ್ದೇನಾಯ್ತು? ಓ ಏನ ಬಾವನ ಮೇಲೆ ಪಾಪ ಮಾಡ್ಕೊಂಡು ಬಂದ್ಬಿಟ್ಟೈತೇನು? ಅಯ್ಯೋ ನೋಡಕ್ಕ, ಎಲ್ಲನೂ ಮಾಮೂಲಿ ನೀನು ಜಗಳ ಪಗಳ ಎಲ್ಲನೂ ನೀನು ಒಮ್ತೀನಿ. ನೀ ಒಪ್ಕೊಂಡು ಜೊತೆಗಿರ್ಬೇಕಾದ್ರೆ ಇನ್ನೇನಂತೆ ಯಾರೇನೋ ಅಂತಾರೆ ಅಂತ ಪಾಪ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ಕುಂತ್ಕೊಳ್ಳಿ. ಹೋಗ್ಬಿಟ್ಟು ಕಾಪಿಯ ತಗೊಬಿಟ್ಟು ಬರ್ತೀನಿ. ನನಗೆ ಯಾವ ಕಾಪಿನೂ ಬೇಡ, ಪಾಪಿನೂ ಬೇಡ. ನೋಡು, ಈ ಮನೆನ ಆದಷ್ಟು ಬೇಗ ನೀನು ಖಾಲಿ ಮಾಡ್ಕೊಂಡು ಹೋಗೋದು ಕಲಿ. ಏನು ನೀನು ಕಂಡ್ರೆ ನನಗೇನು ಭಯ ಇಲ್ಲ. ನೀನು ಬಜಾರಿ ಅಂದರೆ ನಾನು ಊರು ಬಜಾರಿನೇನೆಯಾ. ನೀನು ಹೇಳ್ದಂಗೆ ಕೇಳ್ಕೊಂಡು ನನಗೆ ಇಲ್ಲಿ ಇರೋಕ್ಕಾಗಕ್ಕಿಲ್ಲ. ನೀನು ಈ ಮನೆಯ ಖಾಲಿ ಮಾಡು. ನಾವು ಈ ಮನೆಗೆ ಬಂದ್ಬಿಟ್ಟು ಇರ್ತೀವಿ, ನಮ್ಮ ಮನೆನ ಬಾಡಿಗೆ ಕೊಡ್ತೀವಿ. ಏನೋ ಇಷ್ಟು ದಿನ ನನ್ನ ಗಂಡ ನಿಮಗೆ ಪ್ರಿಯ ಕೊಟ್ಟವನೇ ಪಾಪ ಅಯ್ಯೋ ಅಂತ ಹೇಳ್ಬಿಟ್ಟು ಸುಮ್ಕಿದ್ದೆ. ಇವಾಗ ಸುಮ್ಮನಿರೋಕ್ಕೆ ನಾನೇನು ನನಗೇನು ದೊಡ್ದು ಬಡ್ದಿಲ್ಲ ನೋಡಿ. ಸಾಕು, ಈಗಲೇ ಹೇಳ್ತಾ ಇವ್ನಿ. ನನಗೆ ಗೊತ್ತು ನನ್ನ ಗಂಡ ನಿಮಗೆ ಸುಮ್ಕೆ ಇರೋಕ್ಕೆ ಮನೆ ಕೊಟ್ಟವನೇ ಅಂತ ಹೇಳ್ಬಿಟ್ಟು. ಆದ್ರೂ ಬಾಡಿಗೆ ವಸೂಲಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ನಿಮ್ಮ ಹತ್ರ. ಆದರೆ ನಾದ್ನಿ ಅವಳಲ್ಲ, ನನ್ನ ನಾದ್ನಿ, ಅವಳು ಇಲ್ದಿರ ಓವರ್ ಆಕ್ಟಿಂಗ್ ಎಲ್ಲ ಮಾಡ್ಬಿಟ್ಲಾ. ನನಗಂತೂ ಇಷ್ಟ ಆಗಲಿಲ್ಲ ತಗ. ಅದಕ್ಕೆ ನಾನು ಹೇಳ್ತಾ ಇವ್ನಿ, ಪದಿ ಜಗಳಾಗಿಗಳ ಎಲ್ಲ ಬೇಡ. ಇದು ನನ್ನ ಗಂಡನ ಮನೆ. ನನಗೆ ನಿಮ್ಮನ್ನ ಈ ಮನೆಗೆ ಇರ್ಸಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರಿ. ಪದು ಕಾಪಿ ಇಕ್ಕಂಬಿಟ್ಟು ಬರೋಕ್ ಕಾಪಿ ಇಕ್ಕಂಬಿಟ್ಟು ಬರೋಗು. ನಾನು ಮಾತಾಡ್ತೀನಿ. ಕಾಪಿಗೆ ಇಕ್ಕಂಬಿಟ್ಟು ಬಾ ಹೋಗು. ನನ್ನ ಅವ್ರ ಹತ್ರ ಮಾತಾಡ್ತೀನಿ.